ಏನಂತಂದ್ರೆ ಕಾನೂನು ಏನನ್ನ ಅಪೇಕ್ಷಿಸ್ತು ಅಂದ್ರೆ ಧರ್ಮಶಾಸ್ತ್ರ ಏನ್ ಮಾಡ್ತು ಅಂತಂದ್ರೆ ಒಬ್ಬ ತಪ್ಪು ಮಾಡಿದ್ರೆ ಅದಕ್ಕೆ ಕಾಣಿಕೆ, ತಪ್ಪು ಮಾಡಿದ್ರೆ ಅವನು ಯಜ್ಞ ಅರ್ಪಿಸ್ಬೇಕು, ಇದೆಲ್ಲ ಏನ್ ಮಾಡ್ತಿತ್ತು ಧರ್ಮಶಾಸ್ತ್ರ ಕೇಳ್ತಾ ಇತ್ತು. ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಬಲಿಯಲ್ಲಿ ತನ್ನನ್ನು ಅರ್ಪಿಸಿದ ಮೂಲಕವಾಗಿ ಆ ಧರ್ಮಶಾಸ್ತ್ರ ಏನ್ ಕ್ರಯವನ್ನ ಕೇಳ್ತೋ ಆ ಕ್ರಯವನ್ನ ಪೂರ್ತಿಯಾಗಿ ಆತನು ಸಲ್ಲಿಸಿ ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ನೀನು ಅರ್ಪಿಸುವಂತ ಅಗತ್ಯತೆ ಇಲ್ಲ, ಯಾಕಂದ್ರೆ ಒಂದೇ ಬಲಿಯ ಮೂಲಕವಾಗಿ ಒಂದೇ ವಿಧೇಯತೆ, ಒಂದೇ ಏನಂತಂದ್ರೆ ಬಲಿ ಮುಖಾಂತರವಾಗಿ ಇಡೀ ಲೋಕದ ರಕ್ಷಣೆಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಇಟ್ ಈಸ್ ಫಿನಿಶ್ಡ್. ಹಲ್ಲೆಲೂಯಾ. ಇಡೀ ಪಾಪದ ರಕ್ಷಣೆಗೋಸ್ಕರವಾಗಿ ನಾನು ಒಂದೇ ಬಲಿಯಾಗಿ ತಂದೆ ನಿನ್ನ ಚಿತ್ತದ ಪ್ರಕಾರವಾಗಿ ನನ್ನನ್ನು ಅರ್ಪಿಸಿಕೊಂಡು ಈ ಕೆಲಸವನ್ನ ಮುಗಿಸ್ತಾ ಇದ್ದೇನೆ. ಆಮೇಲೆ ಇಟ್ ಈಸ್ ಫಿನಿಶ್ಡ್. ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ನಾವು ನೋಡುವಾಗ ಸೈತಾನನ ಸಕಲ ಬಲವನ್ನ ಸಂಪೂರ್ಣವಾಗಿ ಆತನು ಮುರಿದು ಹಾಕಿದ. ಆಮೇಲೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಆದಮ್ಮ ಅವ್ವ ಏನಂತಂದ್ರೆ ಸೈತಾನನ ಆಳ್ವಿಕೆಗೆ ಅವರು ಒಳಪಟ್ಟರು. ಅದಾದ ನಂತರ ಅವರೊಳಗೆ ಪಾಪ ಬಂತು, ಪಾಪದಿಂದ ಮರಣ ಬಂತು. ಅದಾದ ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರತಿ ಮಾನವ ಕುಲಕ್ಕೆ ಮರಣವನ್ನ ಗಿಫ್ಟ್ ಆಗಿ ಕೊಟ್ಬಿಟ್ರು. ಆದ್ರೆ ಕರ್ತನಾದ ಯೇಸು ತಾನು ಮರಣ ಹೊಂದುವುದರ ಮೂಲಕವಾಗಿ ಆತನು ಹೇಳ್ತಿದ್ದಾನೆ, ಸ್ವಾಮಿ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳ್ತಾ ಆ ಮರಣವನ್ನ ಆತನು ಸಂಪೂರ್ಣವಾಗಿ ನಿರ್ಮೂಲ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೊರಿಂಥದಲ್ಲಿ ಅಪೊಸ್ತಲನಾದ ಪೌಲನು ಬರೀತಾನೆ, ಮರಣವು ನುಂಗಿಯೇ ಹೋಯಿತು ಎಂಬುದಾಗಿ. ಹಲ್ಲೆಲೂಯಾ. ಮರಣ ನುಂಗಿಯೇ ಹೋಯ್ತಂತೆ. ಮರಣ ಹೆಂಗೆ ನುಂಗಿ ಹೋಯ್ತು ಅಂತ ನೋಡುವಾಗ ಜೀವನಿಂದ ಮರಣವು ನುಂಗಿ ಹೋಯ್ತು. ಜೀವ ಏನ್ ಮಾಡುತ್ತೆ ಅಂತಂದ್ರೆ ಮರಣವನ್ನ ನುಂಗಿ ಹಾಕ್ತಾನೆ. ಹಲ್ಲೆಲೂಯಾ. ಆ ಜೀವ ಯಾರು ಅಂತಂದಾಗ ಯೇಸು ಹೇಳ್ತಾನೆ, ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ ಹಾಳು ಮಾಡೋದಕ್ಕೆ ಬರ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ, ನಾನಾದರೂ ಅವುಗಳಿಗೆ ಜೀವವನ್ನು ಕೊಡಬೇಕೆಂಬುದಾಗಿ ಬಂದಿದ್ದೇನೆ. ಆ ಜೀವ ಕೊಡುವಂತ ಯೇಸು ಕ್ರಿಸ್ತನ್ ಏನ್ ಮಾಡಿದ ಅಂತಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳುವಾಗ ಏನಾಯ್ತು ಅಂತಂದ್ರೆ ಆ ಒಂದು ಮರಣವನ್ನ ಜೀವ ಏನ್ ಮಾಡ್ತಿದೆ, ನುಂಗಿ ಹಾಕ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಮರಣವನ್ನು ಯಾರು ನುಂಗಿ ಹಾಕಿದ್ರು? ಮರಣವನ್ನು ಯಾರು ನುಂಗಿ ಹಾಕಿದ್ರು? ಯೇಸುನೇ ನುಂಗಿ ಹಾಕಿದ. ಹಲ್ಲೆಲೂಯಾ. ಯೇಸು ನುಂಗಿ ಹಾಕಿದ್ರಂದ್ರೆ ಯೇಸು ಅದನ್ನ ಫುಲ್ಲು ನಿರ್ನಾಮ ಮಾಡಿದ್ದಾನೆ. ಅದೇ ಆತನ ಹೇಳ್ತಿದ್ದಾನೆ, ತಂದೆ ನೀನ್ ಏನ್ ಕಳಿಸಿಕೊಟ್ಟಿದ್ಯಾ ಆ ಕೆಲಸವನ್ನ ನಾನು ಏನ್ ಮಾಡಿದ್ದೇನೆ, ಮಾಡಿ ಮುಗಿಸಿದ್ದೇನೆ, ಪರಿಪೂರ್ಣವಾಗಿ ಮಾಡಿ ಮುಗಿಸಿದ. ಅದಕ್ಕೆ ಅಪ್ಪಸ್ತಲನಾದ ಪೌಲನು ಹೇಳ್ತಾನೆ, ಇನ್ನು ಮುಂದೆ ಮರಣ ಅನ್ನುವಂಥದ್ದು ಇಲ್ಲ, ಇನ್ನು ಮುಂದೆ ಅಮರತ್ವ ಮಾತ್ರವೇ ನಮಗಿದೆ. ಹಲ್ಲೆಲೂಯಾ. ಅಮರತ್ವ ಅಂತಂದ್ರೆ ನಿತ್ಯ ನಿತ್ಯಕ್ಕೂ ಜೀವ ಇದೆ. ಆ ಜೀವದಲ್ಲೇ ನಾವು ಇರುವಂತವರಾಗಿರ್ತೇವೆ. ಹಾಗಾದ್ರೆ ಮರಣದ ಕೊಂಡಿಯನ್ನ ಕರ್ತನಾದ ಯೇಸು ಕ್ರಿಸ್ತನ್ ಏನ್ ಮಾಡಿದಾನೆ, ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಮುರಿದು ಹಾಕಿ ಆತನ ಹೇಳ್ತಿದ್ದಾನೆ, ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ. ಹಲ್ಲೆಲೂಯಾ.